ಬೇರೆ ಭಾಷೆಯೂ ಉಂಟು, ದಂಡದ ಭಾಷೆ. ಆ ಎರಡನ್ನೂ ತೋರಿಸುತ್ತಾ ವಾರಣವನ್ನು ಏರಿ ನಮ್ಮವರನ್ನು ಸಂತೈಸಿ ಆರೆವೋ ಸ್ವರ್ಗವನ್ನು ಸೂರ್ಯಗೊಳ್ಳಲು ಬಯಸಿ ಬಂದವ ನೀನೇ ಅಲ್ವೋ? ಸಾರೆವೋ ಅಂದರೆ ಇಲ್ಲಿಂದ ಹೊರಗೆ ಸಾರಬೇಕೋ ನಿನ್ನ ಮುಂದೆ ಉತ್ತರ ರೂಪದಲ್ಲಿ ಸಾರಬೇಕೋ? ಅಲ್ಲ, ನೀನು ಬಂದೋ ಸಾರು ಹೇಳು, ಇಲ್ಲದಿದ್ರೆ ನನಗೆ ಆಗದೆ ಇರುವುದು ಹಿಂದೆ ಹೊರಗೆ ಸಾರುವುದಕ್ಕಾಗಿ ಇಷ್ಟು ಕಷ್ಟಪಟ್ಟು ನಮ್ಮ ಭೂಮಿಯಲ್ಲಿ ಬರುವ ಬೆವರು ಸುರಿಸಿಕೊಂಡು, ಇಲ್ಲಿ ಬೆವರಿಲ್ಲ, ಬೆವರು ಸುರಿಸಿಕೊಂಡು ಇಲ್ಲಿಗೆ ಬರಬೇಕಾದ ಗತ್ಯಂತರ ಇಲ್ಲ. ಆದರೆ ಒಂದು ನಿನ್ನನ್ನು ಕಂಡಾಗ ಆನಂದ ಅಂತಕರಣ ತುಂಬಿರಲಾದ. ಯಾಕಂದ್ರೆ ಋಷಿಮುನಿಗಳ ಪರಂಪರೆಯಲ್ಲಿ ನಾನು ಬೆಳೆಯದೆ ಹೋದು ಆ ಬೆಳೆಯಬೇಕಾದಂತಹ ಅವಶ್ಯಕತೆ ಇದ್ದು ನಮ್ಮ ಪರಂಪರೆ ಬಹಳ ದೊಡ್ಡದು. ದೇವಿಯ ವಿಶಿಷ್ಟವಾದಂತಹ ಪರಂಪರೆ. ಅಲ್ಲಿ ಮಕ್ಕಳಲ್ಲಿ ಕುಳಿತು ಕೇಳಿದ್ದೇವೆ ಹೊರತು ಉಳಿದ ವಿದ್ಯೆಗಳು ನಮಗೆ ದಕ್ಕಿಲ್ಲ. ಹಾಗಾಗಿ ಕೆಲವು ಶಬ್ದಗಳು ಬರ್ತಾವೆ, ಅರ್ಥ ಕೇಳಬೇಡ, ಹೇಳಿಬಿಡ್ತೇನೆ. ಆನಂದ ಅಂತ ಕಾರಣ ತುಂಬಿಲ್ಲ, ಅರ್ಥ ಕೇಳಿದ್ರೆ ಸಿಕ್ಕಿಬಿಡ್ತೇನೆ. ನಾನು ಅರ್ಥ ತಿಳಿಬೇಕು ಅಂತ ಕಲ್ತದ್ದೇ ಅಲ್ಲ, ನೀವು ದೊಡ್ಡವರ ಮುಂದೆ ದೊಡ್ಡದಾಗಬೇಕು ಅಂತ ಕಲ್ತದ್ದು. ಅವರಿಗೆ ಶಬ್ದ ಹೇಳುವಾಗ ಅರ್ಥ ಗೊತ್ತಿಲ್ಲ, ಅವರಿಗಿಂತ ದೊಡ್ಡವನಾಗಬೇಕು. ಒಂದು ಸಮಸ್ಯೆ ದೊಡ್ಡ ದೊಡ್ಡ ಶಬ್ದ ಹಾಕಿದ್ರೆ ಅವರ ಅರ್ಥ ಏನು ಅಂತ ಕೇಳಿದ್ರೆ ಸಣ್ಣವರಾಗುತ್ತೆ. ಹಾಗೆ ನಾನು ಸಣ್ಣವರಾಗುವುದಿಲ್ಲ. ಈಗ ದೊಡ್ಡವನಾಗಬೇಕು ಅಂದ್ರೆ ನೀನು ದೊಡ್ಡ ದೊಡ್ಡ ಶಬ್ದ ಕಲ್ತದ ಕೆಲವೊಮ್ಮೆ ದೌರ್ಬಲ್ಯ ಗೊತ್ತಾಗ್ತದೆ. ಆದರೆ ಒಂದು ಆ ಶಬ್ದವನ್ನು ಉಪಯೋಗ ಮಾಡುವ ವೇದಿಕೆ ಕಾಲ ದೇಶ ನೋಡ್ತೇನೆ ನಾನು. ಎಲ್ಲರ ಮುಂದೆ ಅಲ್ಲ, ಎತ್ತರದ ಮಗವ, ಉನ್ನತ ಸ್ಥಾನದ ಮಗವ, ಸುಧರ್ಮ ಸಭೆಯ ಅಧ್ಯಕ್ಷ, ಪುಷ್ಕರವಾಣಿಗೆ ಸಭಾಂಗಣದ ಒಡೆಯ, ವೈಜಂತ ಗೋಪುರದ ಕಡೆಗೆ ಬೆಳೆಯುವವ, ಮೆರೆಯುವುದಕ್ಕೆ ನಡೆಯುವುದಕ್ಕೆ ಮೇರು ಪರ್ವತದ ಕ್ರೀಡಾಂಗಣ, ಏರುವುದಕ್ಕೆ ಉಚ್ಚೈಸುವವಸ್ಸು, ಹತ್ತಿ ವೈಭವದ ಮೆರವಣಿಗೆಗೆ ವಿಶೇಷವಾದ ಚೌದಂತಿಯಾದ ಐರಾವತ, ಅನ್ಯರ ತಲೆ ತೀಡುವುದಕ್ಕಾಗಿ ಕೈಯಲ್ಲಿರಬಹುದಾದಂತಹ ಮಹಾಬಿಂದುರ, ಇದೆಲ್ಲವನ್ನು ಹಿಡಿಕೊಂಡವ ನೀನೇ ಅಲ್ವೋ? ಇದನ್ನು ಕಾಣಬೇಕಂತ ಎಷ್ಟು ಕಾಲದಿಂದ ಕಾಯ್ತಿದ್ದೆ ಪುಣ್ಯಾತ್ಮ. ದರ್ಶನ ಸಿಕ್ಕಿತ. ಆಗ ಪ್ರದರ್ಶನ ಮಾಡಿ ಇದನ್ನು ಊಟ ಕೊಟ್ಟು ಕೊಡುವಂತಹ ಯೋಗ ನನ್ನ ಬಾಲಿಗಿಲ್ಲ. ಯಾಕಂದ್ರೆ ಬರುವಾಗ ಬಾಳೆ ಎಲೆ ತಗೊಂಡು ಬಂದಿಲ್ಲ, ಬಾಳನ್ನ ಎಲೆಯಾಗಿಟ್ಟುಕೊಂಡು ಕಟ್ಟಿ ತಗೊಂಡು ಬಂದಿದ್ದೇನೆ. ಅಲ್ಲ, ಕೆಲವರಿಗೆ ಹರಕೆಗೆ ಬೇಕಾಗಿ ನೆಲದಲ್ಲಿ ಊಟ ಮಾಡುವವರಿದ್ದಾರೆ. ಮುಂದುಂಟು ನಮಗೆ ನೆಲವೂ ಆಗ್ತದೆ, ಅದು ಸಾರಿಸಿದೆ ಅಂತ ಮುಖ್ಯ. ಯಾಕಂದ್ರೆ ಮಣ್ಣಿನ ಮಕ್ಕಳು ನಾವು, ಮಣ್ಣಿನ ಕಣದಿಂದ ಹುಟ್ಟಿಕೊಂಡವರು. ಮಣ್ಣೇ ನಮಗೆ ಅನ್ನ, ಮಣ್ಣೇ ನಮಗೆ ಆಹಾರ. ಅಯ್ಯ, ಈಗ ಪರಿಚಯ ಕೇಳಿದ್ದೆಲ್ಲ
ಆ ಒಡೆತನವನ್ನು ಅಂಗೀಕರಿಸಿ ಅನುಸರಿಸಿ ಸದಾಕಾಲ ಹಿಂಬಾಲಕತ್ವವನ್ನು ಒಪ್ಪಿಕೊಂಡು ಆ ನಾಯಕತ್ವಕ್ಕೆ ಬೇಕಾಗಿ ಪ್ರಭುತ್ವಕ್ಕೆ ಬೇಕಾಗಿ ಸರ್ವಾಂಗೀಣವನ್ನು ಮುಡಿಪಾಗಿರಿಸುವ ಆ ತ್ಯಾಗ ಕೈಗಳ ಹಿಂಡು ಎಷ್ಟು ಹಾಗಾದರೆ ವಿಶಿಷ್ಟವಾದಂತಹ ನಾಲ್ಕಲೋಕದ ಒಡೆತನವನ್ನು ಹೊಂದಿರುವ ನೀನು ಯಥಾರ್ಥಕ್ಕೂ ನೀನು ಸುಳ್ಳೇಂದ್ರೆ ನಿನ್ನ ಸಮ್ಮುಖಕ್ಕೆ ಬರುವಾಗ ಒಬ್ಬ ಅಶನಾರ್ಥಿಯಾಗಿ ವಶನಾರ್ಥಿಯಾಗಿ ಅನ್ಯ ಬಯಕೆಗಳನ್ನು ಇಟ್ಟುಕೊಂಡು ಇಲ್ಲಿಗೆ ಬರುವುದಕ್ಕೆ ಇದು ನೆರೆಮನೆ ಅಲ್ಲವಲ್ಲ. ಇಲ್ಲಿಗೆ ಬರುವಾಗ ಸಾಧನಾ ಪಥ ಬೇರೆ ಉಂಟು. ಆ ಪಥವನ್ನು ಉತ್ತರಿಸುವುದಕ್ಕೆ ಒಳಗಿನ ಶಕ್ತಿ ಹೊರಗಿನ ಶಕ್ತಿ ಎರಡೂ ಎರಕವಾದ ಶರೀರವಲ್ಲ ಬೇಕು. ನಿನ್ನ ಜೊತೆಗೆ ಸಂವಾದಿಸುವುದಕ್ಕೆ ದೇವಭಾಷೆ ಗೊತ್ತಿಲ್ಲದೆ ಹೋದರೂ ಸರ್ವ ಭಾಷೆಗಳನ್ನು ಬಲ್ಲ ತ್ರೈಲೋಕಾಧ್ಯಕ್ಷರಾದಂತಹ ನಿನ್ನ ಜೊತೆಗೆ ಮಾತಾಡುವ ಒಂದು ಸಂಸ್ಕಾರಯುತ ಭಾಷೆ ಬೇಕು. ಹಾಗಾಗಿ ಉಳಿದವರ ಕಡೆ ಡಾ 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 ಡಾಣ ಅಂತ ನನ್ನ ಯೋಗ್ಯತೆಗೆ ಅನುಗುಣವಾಗಿ ವ್ಯವಹರಿಸುವ ನಾನು ನಿನ್ನ ಸಮ್ಮುಖದಲ್ಲಿ ಹಾಗೆ ಮಾತಾಡಬಾರದು ಎನ್ನುವ ಪ್ರಜ್ಞೆಯನ್ನು ನಿನ್ನನ್ನು ಸಂದರ್ಶಿಸಿದ ತಕ್ಷಣ ಒಳಗೆ ಮೂಡಿಸಿಕೊಂಡಿದ್ದೇನೆ. ಎತ್ತರವಾದಂತಹ ನಿಲುಮೆ ನಿನ್ನದು, ಉನ್ನತವಾದಂತಹ ಅಂಬಾರಿಯ ಮೇಲೆ ಮಂಡಿತನಾಗಿದ್ದಿ, 4 ದಾಡೆಗಳಿಂದ ಕಂಗೊಳಿಸಬಹುದಾದ ವಿಶಿಷ್ಟವಾದಂತಹ ಐರಾವತದ ಮೇಲೆ ನಿನ್ನ ಅದ್ಭುತವಾದಂತಹ ಯಶೋಪಯಣ, ಅದಕ್ಕಾಗಿ ಬಳಸುವ ನಾಟದ ವಿಶಿಷ್ಟವಾದ ಪುರ ಸುಗಂಧದಿಂದ ನಮ್ಮಂತವರ ನಾಸಿಕವನ್ನು ಮಾತ್ರ ಗೆಲ್ಲುವುದಲ್ಲದೆ ಹೃದಯ ಕೋಶವನ್ನು ಆರಂಭಿಸುವ ಗುಣವು ಹಾಗೆ ನಿನ್ನನ್ನು ಕಂಡದ್ದರಿಂದ ನಮ್ಮ ನಿರೀಕ್ಷೆ ಸತ್ಯ ಆದದ್ದಕ್ಕೆ ಸಮಾಧಾನ. ವೈದಿಕವಾಗಿ ಪರಮ ಬಲಾಢ್ಯನಂತೆ ವಂತಕಾರಿ ತತ್ವರಲ್ಲಿ ವಂತಕಾರಿ ಸತ್ವದಲ್ಲಿ ನಿನ್ನನ್ನು ಮೀರುವವರಿರುವಂತೆ ಇಂತಹ ಗುಣಗಳಿಂದ ಸೇರಿಕೊಂಡ ನಿನ್ನ ಮುಂದೆ ಸಮುಚಿತವಾಗಿ ನನ್ನ ಪರಿಚಯವನ್ನು ಹೇಳ್ತೇನೆ. ನನ್ನ ಹೆಸರು ಕೇಳಿ ನಾನು ಯಾವ ಪಂಗಡಕ್ಕೆ ನಾಯಕ ಅಂತ ಹೇಳುವುದು ಸಾಂಪ್ರದಾಯಿಕವಾದ ರೂಢಿ. ಹಾಗೆ ಇಲ್ಲಿ ಬೇರೊಂದು ಹೆಮ್ಮೆ ನನ್ನೊಳಗೆ ಬೆಳೆದಿರುವುದರಿಂದ ನನ್ನ ಹೇಳಿಕೆ ಭವಿಷ್ಯದಲ್ಲಿ ಬೇರೆ ಸಾರ್ಥಕ್ಯದ ಲಕ್ಷ್ಯವನ್ನಿಟ್ಟುಕೊಂಡಿರುವುದರಿಂದ ಒಂದು ಪ್ರತ್ಯೇಕವಾದ ನನ್ನದೇ ಆದ ಶೈಲಿಯಲ್ಲಿ ಉತ್ತರಿಸ್ತೇನೆ. ಅಧಿಪತಿ ದಾನವ ಚೋಡಿತದ ಅಧಿಕಾರಿ ತಮನಸುರ. ಈ ಕಾರಣದಿಂದ ಈ ವಿಧಾನದ ಪರಿಚಯದಿಂದ ನಿನಗೆ ದಿಗ್ಭ್ರಮೆಯಾಗಬೇಕು, ನಿನ್ನ ಹೃದಯದೊಳಗೆ ಉಲ್ಲೋಲ ಕಲ್ಲೋಲ ಸೃಷ್ಟಿಯಾಗಬೇಕು ಎನ್ನುವ ಕುತ್ಸಿತ ಭಾವನೆ ಅಲ್ಲ. ಇನ್ನ ಮುಂದೆ ಮಾತಾಡುವಾಗ ಆ ಮಟ್ಟಕ್ಕೆ ಬೇಕಯ್ಯ. ದೇವೇಶನಾದಂತಹ ನಿನ್ನ ಸಮ್ಮುಖದಲ್ಲಿ ಅಸುರೇಶನಾದಂತಹ ನಾನು ಆ ಮಟ್ಟಕ್ಕಾದರೂ ಬೇಡ. ಕ್ರಿಯಾಪದ ಬದಲು ಆದರೆ ನಿನ್ನ ಹಿಂದಿನ ವಿಶೇಷಣ. ಹಾಗಾಗಿ ಈಗ ತಾತ್ಪರ್ಯ ಒಮ್ಮೆ ಹೇಳಿದ್ರೆ ಸಾಕು. ಅಸುರರಿಗೆ ಅಧಿಪತಿಯಾಗಿ ವರ್ತಮಾನ ಕಾಲದಲ್ಲಿ ಶೋಣಿತಾಪತ್ತನಕ್ಕೆ ಅಧ್ಯಕ್ಷನಾಗಿರುವ ಬಲಾಢ್ಯವಾದಂತಹ ದಾನವ ಕಿಂಕರಿಗೆ ಒಡೆತನವನ್ನು ಭಾಗ್ಯವನ್ನು ಹೊಂದಿಕೊಂಡಿರುವ ನಾನು ಇಲ್ಲಿಗೆ ಬಂದವನಿದ್ದೇನೆ. ಒಂದು ಮಾತನ್ನು ಆಡಿದ್ದೀನಿ. ಆರೆಲ್ಲ ಸಾರೆಲ್ಲ ನಮ್ಮಯ್ಯ ನಾಲ್ಕವ ಸೂರ್ಯಗೊಳ್ಳಲು ಬಂದವ. ಯಥಾರ್ಥಕ್ಕೂ ನಿನ್ನ ಮುಂದೆ ಆಡುವಾಗ ಸೂರ್ಯಗೊಳ್ಳುವುದಕ್ಕೆ ಬಂದದ್ದು ಅಂತ ಹೇಳುವುದಿಲ್ಲ. ಯಾಕಂದ್ರೆ ಕದಿಯುವುದಕ್ಕೆ ಬರುವ, ಚೌರ್ಯದ ಮೂಲಕ ಸಂಗ್ರಹಿಸುವುದಕ್ಕೆ ಬರುವ, ಒಂದನ್ನು ನಾನು ಬೇರೆ ರೂಪದಿಂದ ನನ್ನದಾಗಿಸಿಕೊಳ್ಳುವ ಸಣ್ಣ ಮನಸ್ಸಿನಿಂದ ಬಂದದ್ದಲ್ಲ. ಮತ್ತೆ ನೇರ ಹೇಳಿಬಿಡ್ತೇನೆ. ಇಷ್ಟರವರೆಗೆ ಹೊಸ ಜಾಡಿನಲ್ಲಿ ಮಾತಾಡಿದ ನಾನು ಅದೇ ಹಳೆಯ ರಾಗ ಹಳೆಯ ಹಾಡು ಪ್ರಾರಂಭ ಮಾಡುತ್ತಿರುವುದಕ್ಕೆ ನಿನ್ನ ಕ್ಷಮೆಯುಂಡಿ. ನಿನ್ನ ಈ ಕೈಯಲ್ಲಿರುವ ಪರಿಗವನ್ನು ನೋಡಿದೆಯಾ? ಆಯುಧದ ತುಂಡನ್ನು ನೋಡಿದೆಯಾ? ಇದರಲ್ಲಿ ಸದೆ ನಿನ್ನನ್ನು ಈ ಪೀಠದಿಂದ ಆರೂಢನಾದ ಈ ಸ್ಥಾನದಿಂದ ಕೆಳ